ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮನೇಲೆ ಹೋಮ್‌ಮೇಡ್ ಗೀ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಹಾಕ್ತಾಯಿದ್ದೀನಿ. ಈ ಗೀನ ಮಾಡೋದು ತುಂಬಾ ಈಸಿ. ನಾನಿಲ್ಲಿ ಆರೆಂಜ್ ಕಲರ್ ನಂದಿನಿ ಪ್ಯಾಕ್ ಬರುತ್ತಲ್ಲ, ಅದೇ ಹಾಲಿಂದ ಗೀನ ಮಾಡಿರೋದು. 1 ಲೀಟರ್ ಹಾಲಿಂದ 15 ದಿನಕ್ಕೆ 1 kgಯಷ್ಟು ಬೆಣ್ಣೆನ ಮಾಡ್ಬೋದು. ಹಾಲನ್ನ ತಗೊಂಡ್ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಬಿಸಿ ಆರಿದ್ಮೇಲೆ ನೋಡಿ, ನಮಗೆ ಇಷ್ಟು ಕೆನೆ ಸಿಗುತ್ತೆ ಡೈಲಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಬೇಕು, ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಕೆನೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ, ಆಮೇಲೆ ಡೈಲಿ ಅದಕ್ಕೆ ಕೆನೆನ ಸೇರಿಸ್ತಾ ಹೋಗಿ. ನೀವು ಕೂಡ ಈ ಥರ ಬ್ಲೆಂಡರ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಕೈಯಲ್ಲಿ ಮೊಸರನ್ನ ಕಡಿಯೋದ್ರಿಂದ ತುಂಬಾ ಕಷ್ಟ ಅನಿಸುತ್ತೆ. ಈ ಥರ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಮೊಸರು ಕಡಿಯೋದು ಗೊತ್ತಾಗಲ್ಲ. ಆರಾಮಾಗಿ ಮನೇಲಿ ತುಪ್ಪ ಕೂಡ ಮಾಡ್ಕೋಬೋದು. ನಾವು ಈ ಥರ ಮಾಡೋದ್ರಿಂದ ನಮಗೆ ಮನೇಲಿ ಹಾಲಿಗೆ ಹಾಲು ಆಗುತ್ತೆ ಮತ್ತು ತುಪ್ಪಕ್ಕೆ ತುಪ್ಪನೂ ಕೂಡ ಆಗುತ್ತೆ. ಹೊರಗಡೆ ತಗೊಳ್ಳೋ ತುಪ್ಪದಲ್ಲಿ ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈ ಥರ ಮನೇಲೇ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿ, ಇಲ್ಲಿ ನಮಗೆ 1 kgಯಷ್ಟು ಬೆಣ್ಣೆ ಸಿಕ್ಕಿದೆ. ಇವಾಗ ಇದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡೋದಕ್ಕೆ ನಾನು ಸ್ವಲ್ಪ ಕಾಳುಮೆಣಸು, ಅರಿಶಿನ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕುದೀತಾ ಇದೆ. ಇದು ಫುಲ್ಲು ನೀರಿನ ಅಂಶ ಹೋಗಬೇಕು. ನಮ್ಮ ತುಪ್ಪ ರೆಡಿಯಾಗಿದೆ. ಇದು ಆರಾದಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.